ನಮಸ್ತೆ ವೀಕ್ಷಕರೇ, ಇವತ್ತಿನ ವಿಷಯ ಕೃಷಿ ಹೊಂಡಗಳ ಬದುಗಳ ಸದ್ಬಳಕೆ. ಇದು ನನ್ನ ಸುಮಾರು 10 ವರ್ಷ ತುಂಬಿರುವಂತಹ ಕೃಷಿ ಹೊಂಡ. ಇದರ ಬದುಗಳಲ್ಲಿ ನಾನು ಗ್ಲಿರ್ಸಿಡಿಯಾ ಹಾಗೂ ಹೆಬ್ಬೇವು ಹಾಗೂ ತೇಗದ ಗಿಡಗಳನ್ನು ನಾನು ನಾಟಿ ಮಾಡಿದ್ದೇನೆ. ಇದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಒಂದು ದೀರ್ಘಕಾಲದಲ್ಲಿ ಇವು ನಮಗೆ ಲಾಭದಾಯಕವಾಗ್ತದೆ ಆರ್ಥಿಕವಾಗಿ, ಹಾಗೂ ಈ ಕೃಷಿ ಹೊಂಡಗಳಿಗೆ ಒಂದು ರಕ್ಷಣೆ ಸಿಗುತ್ತೆ ಮತ್ತು ನಮ್ಮ ಜಾನುವಾರುಗಳಿಗೆ ಬೇಕಾಗಿರ್ತಕ್ಕಂತಹ ಮೇವನ್ನು ಇದು ಒದಗಿಸುತ್ತೆ. ಈ ವಿಷಯಗಳನ್ನು ನಾನು ಗಮನದಲ್ಲಿಟ್ಟುಕೊಂಡು ಗ್ಲಿರ್ಸಿಡಿಯಾ, ಹೆಬ್ಬೇವು ಹಾಗೂ ತೇಗದ ಗಿಡಗಳನ್ನು ನಾನು ನಾಟಿ ಮಾಡಿದ್ದೇನೆ. ಹಾಗಾಗಿ ಈ ಕೃಷಿ ಹೊಂಡದ ಬದು ಸುಮಾರು 10 ಅಡಿ ಅಗಲದ ಬದು ಒಂದು ಸಮರ್ಪಕವಾದ ಸದ್ಬಳಕೆಯನ್ನು ಪಡ್ಕೊಂಡಿದೆ. ಹಾಗೂ ಕೃಷಿ ಹೊಂಡದ ಬಾಳಿಕೆಗಾಗಿ ಒಂದು ಸುಸ್ಥಿರವಾದ ವ್ಯವಸ್ಥೆಯನ್ನು ರೂಪಿಸಿರುವಂತಹ ಸ್ಥಿತಿಯನ್ನು ನೀವೆಲ್ಲ ನೋಡ್ಬೋದು.